What's up, party people? Welcome back to my another vlog. Today I am going to explore the city ಹರಿಹರ. ಹೌದು, ಇವತ್ತು ನಾನು ಹರಿಹರ ಸಿಟಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ. ಫಸ್ಟ್ ಟೈಮ್ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣವಾ. ಲೆಟ್ಸ್ ಗೋ. ಹರಿಹರ ನಗರವು ದಾವಣಗೆರೆ ಜಿಲ್ಲೆಯ ಪ್ರಮುಖ ತಾಲೂಕು ಕೇಂದ್ರವಾಗಿದೆ. ಈ ಒಂದು ನಗರ ಕರ್ನಾಟಕ ರಾಜ್ಯದ ಮಧ್ಯದಲ್ಲಿದೆ. ಈ ಕಾರಣದಿಂದಾಗಿ ಇದನ್ನು ರಾಜ್ಯದ ರಾಜಧಾನಿಯನ್ನಾಗಿ ಮಾಡುವ ವಿಚಾರವಿತ್ತಂತೆ. ಇದು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಹೆಬ್ಬಾಗಿಲಾಗಿದೆ. ಹರಿಹರವು ತುಂಗಾಭದ್ರಾ ನದಿಯ ದಡದಲ್ಲಿದ್ದು ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ವಾಣಿಜ್ಯ ಕೇಂದ್ರ ಕೂಡ ಹೌದು. ಇಲ್ಲಿಯ ಹರಿಹರೇಶ್ವರ ದೇವಸ್ಥಾನವು ಅತ್ಯಂತ ಪುರಾತನವಾದದ್ದು. ಹರಿಹರದ ತುಂಗಾಭದ್ರಾ ನದಿ, ಹರಿಹರೇಶ್ವರ ದೇವಸ್ಥಾನ, ಕಸಬಾ ಗ್ರಾಮ ದೇವತೆ ದೇವಸ್ಥಾನ, ಬೆಸಲಿಕಾ ಚರ್ಚ್, ರಾಘವೇಂದ್ರ ಸ್ವಾಮಿ ಮಠ ಇಲ್ಲಿಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳಾಗಿವೆ. ಹರಿಹರದಲ್ಲಿ 6 ರೂಪಾಯಿಗೆ ಟೀ ಸಿಗುತ್ತೆ ಅಂದ್ರೆ ನಂಬ್ತೀರಾ? ಅವರು ಪಕ್ಕ ನಿಮ್ಗೆ 6 ರೂಪಾಯಿ ಟೀನ ಕೊಡಿಸ್ತೀನಿ ಹರಿಹರದಲ್ಲಿ. ಸೊ ಇವಾಗ ನಾನು ಆ ಒಂದು ಲಿಜೆಂಡರಿ ಟೀನ ಕುಡಿಯೋದಕ್ಕೆ ಹೋಗ್ತಾ ಇದೀನಿ. ಜಸ್ಟ್ ಫಾಲೋ ಮೀ. ಇವಾಗ ನಾವು ಟೀ ಅಂಗಡಿ ಅಂತ ಬಂದಿವಿ. ಲಿಜೆಂಡರಿ ಟೀ ಅಂತ ಹೇಳ್ಬೋದು ಗುರು. 6 ರೂಪಾಯಿಗೆ ಕಡಕ್ ಆಗಿರೋ ಒಂದು ಚಾಯ್ನ ಕೊಡ್ತಾರೆ. ಬನ್ನಿ, ಇವಾಗ ನೀವು ನೋಡ್ತಾ ಇರ್ಬೋದು ಟೇಸ್ಟ್ ಹೇಗಿದೆ, ಅದರ ರಿವ್ಯೂ ಹೇಗಿದೆ, ಅದಕ್ಕೆ ಮಾರ್ಕ್ಸ್ ಎಷ್ಟು ಕೊಡಬೇಕು ಅಂತ ನಾನ್ ನಿಮ್ಗೆ ಹೇಳ್ತೀನಿ. ಬನ್ನಿ ಆಗಿದ್ರೆ. ಅಣ್ಣ ಟೀ ರೆಡಿ? ಹೌದು. ಸೊ ಹಿಯರ್ ಇಸ್ ದ ಲಿಜೆಂಡರಿ ಓನ್ಲಿ 6 ರೂಪೀಸ್ ಟೀ. ಲೈವ್ ಆಗಿ ಪ್ರಿಪೇರ್ ಮಾಡಿರ್ತಕ್ಕಂಥ ಒಂದು ಟೀ. ಸೊ ಇವಾಗ ಟೇಸ್ಟ್ ಮಾಡೋಣ. ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ಗುರು. ಹೆವಿ ಆಗಿದೆ, ಸಖತ್ ಕಡಕ್ ಆಗಿದೆ ಈ ಒಂದು ಚಾಯ್. 6 ರೂಪಾಯಿಗೆ ಯಾರಾದ್ರೂ ಟೀ ಕೊಡ್ತಾರಾ? ನೆವರ್ ನೆವರ್. ಬಟ್ ಹರಿಹರಲ್ಲಿ ಸಿಗತ್ತೆ. ನೀವು ಹರಿಹರಕ್ಕೆ ಏನಾದ್ರು ಬಂದ್ರೆ ಈ ಒಂದು ಶಾಪ್ಗೆ ಬಂದು ಮಸ್ಟ್ ವಿಸಿಟ್ ಮಾಡಿ. ಈ ಒಂದು 6 ರೂಪಾಯಿ ಟೀನ ಜಾಸ್ತಿ ಶುಗರ್ ಇಲ್ಲ ಗುರು, ಜಾಸ್ತಿ ಕಡಿಮೆನೂ ಶುಗರ್ ಇಲ್ಲ. ಪರ್ಫೆಕ್ಟ್ ಆಗಿರೋ ಟೀ ಸಿಗ್ಬೇಕು ಅಂದ್ರೆ ಈ ಒಂದು ಶಾಪ್ಗೆ ಬರ್ಬೇಕು. ಇವಾಗ ಓನರ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್ ಯಾವ ಸರ್ ನಿಮ್ದು? ನಮ್ದು ಕುಂದಾಪುರ. ಕುಂದಾಪುರ. ಸೊ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ? ಇಲ್ಲಿ ಬಂದು 6 ವರ್ಷ ಆಗಿದೆ. 6 ವರ್ಷ. 6 ವರ್ಷ ಆಗಿದೆ. ಸೊ ಹೇಗಿದೆ ಕಸ್ಟಮರ್ ರೆಸ್ಪಾನ್ಸ್? ಪರವಾಗಿಲ್ಲ ಸರ್, ಪರವಾಗಿಲ್ಲ ಅಡ್ಡಿಲ್ಲ. ಪರವಾಗಿಲ್ಲ. ಇವಾಗ ನೀವು ಟೀನ 6 ರೂಪಾಯಿ ಮಾಡ್ತಾ ಇದ್ದೀರಾ. ಸೊ ಏನ್ ಅನಿಸ್ತಾ ಇದೆ ಅಂದ್ರೆ ಲಾಸ್ ಆಗ್ತಾ ಇದೆಯಾ ಅಥವಾ ಓಕೆ ಓಕೆ ಅನಿಸ್ತಾ ಇದೆ? ಸರ್ ನಮ್ಗೆ ಓಕೆ ಅನ್ಸುತ್ತೆ, ಪರವಾಗಿಲ್ಲ. ಸೊ ನೋಡಿ 6 ರೂಪಾಯಿಗೆ ಟೀ ಮಾಡ್ತಾ ಇದ್ದಾರೆ ಇವರು. ಸಖತ್ ಖುಷಿ ಆಗ್ತಿದೆ ನನಗಂತೂ. ಸೊ ಇವಾಗ ಟೀ ಕುಡಿತಾ ಇದೀನಿ. ಅಲ್ಟಿಮೇಟ್ ಆಗಿದೆ ಟೀ. ಸೊ ಈ ಒಂದು ಟೀಗೆ ನಾನ್ ಕೊಡ್ತಾ ಇರ್ತಕ್ಕಂಥ ಮಾರ್ಕ್ಸ್ ಔಟ್ ಆಫ್ 10 9 ಅಂತೂ ಕೊಡ್ತೀನಿ ಗುರು. ಹೌದು, ಯಾಕೆಂದ್ರೆ 6 ರೂಪಾಯಿಗೆ ಫಸ್ಟ್ ಆಫ್ ಆಲ್ ಯಾರು ಟೀ ಕೊಡಲ್ಲ. ಅದಾದ್ಮೇಲೆ ಈ ಟೀ ಪರ್ಫೆಕ್ಟ್ ಆಗಿದೆ, ಸಖತ್ ಆಗಿದೆ. ಅದಕ್ಕೆ ನಾನು ಕೊಡ್ತಾ ಇರೋದು 9 ಮಾರ್ಕ್ಸ್. ಹರಿಹರದ KSRTC ಬಸ್ ಸ್ಟ್ಯಾಂಡ್ ಇಂದ ಹೊರಗಡೆ ಬಂದ್ರೆ ಎದುರುಗಡೆ ಚಿಕ್ಕದಾಗಿ ಕಾಣೋದೇ ಈ ಒಂದು ಟೀ ಅಂಗಡಿ. ಹರಿಹರಕ್ಕೆ ಬಂದ್ಮೇಲೆ ಬೆಣ್ಣೆ ದೋಸೆ ತಿಂದ್ರೆ ಹೆಂಗಿರುತ್ತೆ ಹೇಳಿ? ಸೊ ಹರಿಹರದಲ್ಲಿ ಫೇಮಸ್ ಬೆಣ್ಣೆ ದೋಸೆ ಯಾವನಪ್ಪ ಅಂತ ಹೇಳಿದ್ರೆ ಅದೇ ದಿಗಂತ್ ಬೆಣ್ಣೆ ದೋಸೆ ಹೋಟೆಲ್. ಈ ಸೌದೆ ಒಲೆಯಲ್ಲಿ ಬೆಣ್ಣೆ ದೋಸೆ ಮಾಡ್ತಾರೆ ಗುರು. ನನಗಂತೂ ಇಲ್ಲಿಯ ಬೆಣ್ಣೆ ದೋಸೆ ಅಂದ್ರೆ ಸಖತ್ ಇಷ್ಟ. ಬನ್ನಿ ನಿಮ್ಗೆ ತೋರಿಸ್ತೀನಿ ಆ ಒಂದು ಬೆಣ್ಣೆ ದೋಸೆನ. And here is the legendary ದಾವಣಗೆರೆ ಬೆಣ್ಣೆ ದೋಸೆ. ನೀವು ನೋಡ್ತಾ ಇದ್ದೀರಾ ಏನು ಫ್ಲೇವರ್ ಗುರು. ನೋಡಿದ್ರೇನೆ ಬಾಯಲ್ಲೇ ನೀರು ಬರುತ್ತೆ, ಅಷ್ಟು ಸಖತ್ತಾಗಿದೆ ಈ ದಾವಣಗೆರೆ ಬೆಣ್ಣೆ ದೋಸೆ. ಜೊತೆಗೆ ಆಲೂಗಡ್ಡೆ ಪಲ್ಯ ನೋಡಿ, ಕಲರ್ ಇದು ವೈಟ್ ಆಗಿದೆ. ಕೆಲವೊಂದ್ ಹತ್ರ ನೀವು ನೋಡ್ತಾ ಇರ್ತೀರಾ ಯೆಲ್ಲೋ ಕಲರ್ ಇರುತ್ತೆ, ಬಟ್ ಇಲ್ಲಿ ವೈಟ್ ಪ್ಯೂರ್ ಆಲೂಗಡ್ಡೆ ಪಲ್ಯ ಅಂಡ್ ಕೋಕೋನಟ್ ಚಟ್ನಿ ಅಂಡ್ ಗಟ್ಟಿ ಚಟ್ನಿ ಕೊಡ್ತಾ ಇದ್ದಾರೆ. ಸೊ ಪರ್ಫೆಕ್ಟ್ ಲಿಜೆಂಡರಿ ಬೆಣ್ಣೆ ದೋಸೆ, ದಾವಣಗೆರೆ ಬೆಣ್ಣೆ ದೋಸೆ. ಬನ್ನಿ ಇವಾಗ ಟೇಸ್ಟ್ ಮಾಡುವಂತ ಒಂದು ಸಮಯ. ಆಹಾ ಬ್ರೋ, ಮೌತ್ ವಾಟರಿಂಗ್ ಆಗ್ತಾ ಇದೆ ಈ ಒಂದು ಬೆಣ್ಣೆ ದೋಸೆನ ನೋಡ್ತಾ ಇದ್ರೆ. ಪರ್ಫೆಕ್ಟ್, ಸಕ್ಕದಾಗಿದೆ ಗುರು, ಜಬರ್ದಸ್ತ್ ಆಗಿದೆ ಗುರು, ಅಲ್ಟಿಮೇಟ್ ಆಗಿದೆ ಗುರು, ಹೆವಿ ಹೆವಿ ಆಗಿದೆ. ಇನ್ ಕೇಸ್ ನೀವೇನಾದ್ರೂ ಹರಿಹರ ಬಂದ್ರೆ ಈ ಲಿಜೆಂಡರಿ ಬೆಣ್ಣೆ ದೋಸೆನ ನೀವು ಮಸ್ಟ್ ಟ್ರೈ ಮಾಡ್ಲೇಬೇಕು. ವಾ, ಏನ್ ಹೇಳ್ತೀರಾ? ಬೆಣ್ಣೆ ಅಲ್ಟಿಮೇಟ್ ಅಲ್ಟಿಮೇಟ್ ಆಗಿದೆ ದೋಸೆ ಮಾತ್ರ. ಫೈನಲಿ ಈ ಒಂದು ದಾವಣಗೆರೆ ಬೆಣ್ಣೆ ದೋಸೆಯ ಒಂದು ಮಾರ್ಕ್ಸ್ ಕೊಡುವಂತ ಸಮಯ. ಸೊ ಈ ಒಂದು ದೋಸೆಗೆ ನಾನು ಟೇಸ್ಟ್ಗೆ ಕೊಡ್ತಾ ಇರೋದು ಫಸ್ಟ್ 10ಕ್ಕೆ ಔಟ್ ಆಫ್ 10ಗೆ ನಾನು ಕೊಡ್ತಾ ಇರೋ ಮಾರ್ಕ್ಸ್ 10. ಹೌದು,
ಸಖತ್ತಾಗಿದೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು. ಇನ್ನ ಆಂಬಿಯನ್ಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಆ ಒಂದು ಇದಕ್ಕೆ ನಾನು ಕೊಡ್ತಾ ಇರೋ ಮಾರ್ಕ್ಸ್ 10ಗೆ 9 ಮಾರ್ಕ್ಸ್ ಕೊಡ್ತೀನಿ. ಟೇಸ್ಟ್ಗೆ ಅಂತೂ ನಾನು ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಅವರು ಔಟ್ ಆಫ್ 10ಗೆ 10 ಅಂತೂ ಪಕ್ಕಾ ಫಿಕ್ಸ್. ಸೊ ಹರಿಹರಕ್ಕೆ ನೀವೇನಾದ್ರೂ ಬಂದ್ರೆ ಪಕ್ಕ ಈ ಒಂದು ದಾವಣಗೆರೆ ಬೆಣ್ಣೆ ದೋಸೆ ಸೌದೆ ಒಲೆಯಲ್ಲಿ ಮಾಡೋ ಈ ಒಂದು ಬೆಣ್ಣೆ ದೋಸೆನ ಇಂದು ಹೋಗ್ಲೇಬೇಕು ಅಂತ ನಾನ್ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ನಿಮಗೆಲ್ಲ ಗೊತ್ತಿರಬಹುದು ಅಥವಾ ಗೊತ್ತಿರದೇ ಇರಬಹುದು. ಹರಿಹರಕ್ಕೆ ಹರಿಹರ ಅಂತ ಹೆಸರು ಬಂದದ್ದು ಒಂದು ಪುರಾತನವಾದ ದೇವಸ್ಥಾನದಿಂದ. ಅದುವೇ ಹರಿಹರದ ಹರಿಹರೇಶ್ವರ ದೇವಸ್ಥಾನ. ಹರಿಹರೇಶ್ವರ ದೇವಾಲಯವು ಹರಿಹರದಲ್ಲಿರುವ ಒಂದು ಹಿಂದೂ ದೇವಾಲಯವಾಗಿದೆ. ದೇವಾಲಯವನ್ನು ಕ್ರಿಸ್ತಶಕ 1223 ಮತ್ತು 24ರಲ್ಲಿ ಹೊಯ್ಸಳ ಸಾಮ್ರಾಜ್ಯದ ರಾಜವೀರ ನರಸಿಂಹರ ದಂಡನಾಯಕ ಮತ್ತು ಮಂತ್ರಿ ಪೊಲಾಲ್ವ ಅವರಿಂದ ನಿರ್ಮಾಣವಾಯಿತು. ಈ ದೇವಾಲಯವು ಹಿಂದೂ ದೇವರುಗಳಾದ ವಿಷ್ಣು ಮತ್ತು ಶಿವನ ಸಮ್ಮಿಲನವಾದ ಹರಿಹರ ದೇವರನ್ನು ಹೊಂದಿದೆ. ಈ ಮೂರ್ತಿಯು ಶಿವನ ಬಲ ಲಂಬ ಅರ್ಧ ಮತ್ತು ವಿಷ್ಣುವಿನ ಎಡ ಲಂಬ ಅರ್ಧದ ಸಮ್ಮಿಲನವಾಗಿದೆ. ಈ ದೇವಾಲಯವು ಸರಿಸುಮಾರು 800 ವರ್ಷ ಹಳೆಯದು ಎಂದು ಉಲ್ಲೇಖಿಸಲಾಗಿದೆ. ಸೊ ಹಿಯರ್ ಇಸ್ ದ ಲೆಜೆಂಡರಿ ಎಗ್ ರೈಸ್ ಬ್ರೋ. ಇವತ್ತು ನಾನು ಹರಿಹರದಲ್ಲಿ ದ ಫೇವರೇಟ್ ಎಗ್ ರೈಸ್ ನ ತಿಂತಾ ಇದ್ದೀನಿ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು? ಶ್ರೀನಿವಾಸ್ ಅಣ್ಣವರ ಒಂದು ಶಾಪ್ ಅಲ್ಲಿ ಎಗ್ ರೈಸ್ ನ ತಿಂತಾ ಇದೀನಿ. ಸೊ ಎಗ್ ರೈಸ್ ಗೆ ಒಂದು ಬಾಯ್ಲ್ಡ್ ಎಗ್ ನ ಮಿಕ್ಸ್ ಮಾಡಿ ತಿಂತಾ ಇದೀನಿ ಬ್ರೋ. ಇವಾಗ ಈ ಒಂದು ಎಗ್ ರೈಸ್ ನ ಟೇಸ್ಟ್ ಮಾಡುವಂತ ಒಂದು ಸಮಯ. ಸೊ ನಾವು ಒಂದು ವಿಷಯ ಗೊತ್ತಾ, ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಗ್ ರೈಸ್ ತಿನ್ಕೊಂಡೇ ಹೋಗ್ತಾ ಇದೀವಿ ಗುರು ಮನೆಗೆ. ಸೊ ಪರ್ಫೆಕ್ಟ್ ಲೆಮನ್ ಸ್ಟಾರ್ಟ್ ಆಗಿದ್ದಲ್ವಾ, ಅದಕ್ಕೂ ಈ ಮಸಾಲೆಗೂ ಸಖತ್ ಪರ್ಫೆಕ್ಟ್ ಆಗಿ ಕಾಂಬಿನೇಷನ್ ಇದೆ. ಅಲ್ಟಿಮೇಟ್. ಅರೆ ಬ್ರೋ, ಎಗ್ ರೈಸ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ಸೊ ಈ ಒಂದು ಎಗ್ ರೈಸ್ಗೆ ನಾನು ಕೊಡ್ತಾ ಇರ್ತಕ್ಕಂಥ ಮಾರ್ಕ್ಸ್ ಔಟ್ ಆಫ್ 10 is 8. ಹೌದು, ಈ ಒಂದು ಎಗ್ ರೈಸ್ಗೆ 8 ಮಾರ್ಕ್ಸ್ ನಾನು ಕೊಡ್ತೀನಿ. ಯಾಕೆ ಅಂದ್ರೆ ಇದು ನನ್ನ ಜೆನ್ಯೂನ್ ರಿವ್ಯೂ. ನಿಮಗೂ ಮತ್ತು ಪ್ರತಿಯೊಬ್ಬರಿಗೂ ಫೇವರೇಟ್ ಈ ಎಗ್ ರೈಸ್. ಹರಿಹರದ ಮೋಸ್ಟ್ ಫೇವರೇಟ್ ಜ್ಯೂಸ್ ಜಂಕ್ಷನ್ ಜ್ಯೂಸ್ ಸೆಂಟರ್ ಭವಾನಿ ಕೂಲ್ ಡ್ರಿಂಕ್ಸ್ ಹತ್ರ ಇವತ್ತು ನಾನಿದ್ದೀನಿ. ಸೊ ಇಲ್ಲಿ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ಒಂದು ಆರೆಂಜ್ ಸೋಡಾ ಜೊತೆಗೆ ಒಂದು ಮಿಲ್ಕ್ ಶೇಕ್ ಇದೆ ಗುರು. ಸೊ ಇವೆರಡು ಜ್ಯೂಸ್ ಅಂಡ್ ಮಿಲ್ಕ್ ಶೇಕ್ ನ ಕೊಡ್ದು ಈ ತರ ರಿವ್ಯೂ ಮಾಡೋಣ ಹೇಗಿದೆ ಅಂತ ಹೇಳಿದ್ರೆ. ಈ ಒಂದು ಜ್ಯೂಸ್ ಸೆಂಟರ್ ಓಪನ್ ಆಗಿ ಸರಿಸುಮಾರು 36 ವರ್ಷ ಆಗಿದೆ. ಬನ್ನಿ ಹೇಗಿದ್ರೆ ಈ ಒಂದು ಜ್ಯೂಸ್ ನ ಟ್ರೈ ಮಾಡ್ಬೋಣ. ಫಸ್ಟ್ ಲೆಜೆಂಡರಿ ಆರೆಂಜ್ ಸೋಡಾ. ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ಗುರು. ಪರ್ಫೆಕ್ಟ್ ಶುಗರ್, ಪರ್ಫೆಕ್ಟ್ ಫ್ಲೇವರ್ ಈ ಒಂದು ಆರೆಂಜ್ ಸೋಡಾ. ಅಲ್ಟಿಮೇಟ್ ಅಂಡ್ ಅನದರ್ ಒನ್ ಈಸ್ ಮಿಲ್ಕ್ ಶೇಕ್. ಲೆಜೆಂಡರಿ ಮಿಲ್ಕ್ ಶೇಕ್ ನ ಈಗ ಟ್ರೈ ಮಾಡುವಂತ ಒಂದು ಸಮಯ. ಸಕ್ಕತ್ತಾಗಿದೆ, ರಿಯಲಿ ಸೂಪರ್ ಆಗಿದೆ. ಶುಗರ್ ಹಾಕಿದ್ದಾರೆ, ಕರೆಕ್ಟ್ ಒಂಥರ ಥಿಕ್ನೆಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಇವಾಗ ರಿವ್ಯೂ ಟೈಮ್. ಸೊ ಈ ಒಂದು ಜ್ಯೂಸ್ ಸೆಂಟರ್ ಅಲ್ಲಿ ನಾನು ಕುಡಿದಿದ್ದು ಈ ಒಂದು ಆರೆಂಜ್ ಸೋಡಾ ಅಂಡ್ ಈ ಒಂದು ಮಿಲ್ಕ್ ಶೇಕ್. ಆ ಜ್ಯೂಸ್ಗೆ ಕೊಡ್ತಾ ಇರೋ ಮಾರ್ಕ್ಸ್ ಔಟ್ ಆಫ್ 10 9 ಅಂತೂ ಪಕ್ಕ ಕೊಡ್ತೀನಿ ಗುರು, ಪಕ್ಕ 9 ಕೊಡ್ತೀನಿ. ಸೊ ಯಾಕೆಂದ್ರೆ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ, ಸರ್ವಿಸ್ ಕೂಡ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು, ಅಂಡ್ ಟೇಸ್ಟ್ ಕೂಡ ಪರ್ಫೆಕ್ಟ್ ಆಗಿದೆ. ಇನ್ನು ಒಂದು ಮಾರ್ಕ್ಸ್ ಜಾಸ್ತಿನೇ ಕೊಡ್ತೀನಿ ಟೇಸ್ಟ್ಗೆ. ಸೊ ನೀವು ಹರಿಹರಕ್ಕೆ ಏನಾದ್ರು ಬಂದ್ರೆ ಈ ಒಂದು ಭವಾನಿ ಕೋಲ್ಡ್ ಡ್ರಿಂಕ್ಸ್ ನ ಒನ್ಸ್ ವಿಸಿಟ್ ಮಾಡಿ ಅಂತಾನೆ ಹೇಳ್ತೀನಿ. ವಿಡಿಯೋನ ಮುಗಿಸೋಣ ಕ್ರೇಜಿ ಪೀಪಲ್. ವಿಡಿಯೋನ ಮುಗಿಸುವಂತ ಒಂದು ಸಮಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಹಾಗಿದ್ರೆ ಇಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಏನಾದ್ರು ನೀವು ನಮ್ಮ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೇರೆ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.